ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಶೋ. ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಶೋ ಅಲ್ಲಿ ನಾನು ಮಾತಾಡಬೇಕು ಅಂದ್ಕೊಂಡ್ರೆ ಟಾಪಿಕ್ ಬಂದ್ಬಿಟ್ಟು ಟೈಮ್, ಸಮಯ. ನಮ್ಮ ಎಲ್ಲರ ಜೊತೆನೂ ನಮ್ಮ ಲೈಫಲ್ಲಿ ಯಾವಾಗಲೂ ಒಂದಿರುತ್ತೆ ಅಂದರೆ ಅದು ಟೈಮ್. ರಿಗಾರ್ಡ್ಲೆಸ್ ಆಫ್ ವಾಟ್ ಎವರ್ ಇಟ್ ಈಸ್. ನಮ್ಮ ಹತ್ರ ಅಂತಸ್ತಿದೆ, ನಮ್ಮ ಹತ್ರ ಆಸ್ತಿ ಇದೆ, ನಮ್ಮ ಹತ್ರ ಆರೋಗ್ಯ ಇದೆ, ಇಲ್ಲ ನಮ್ಮ ಹತ್ರ ಆರೋಗ್ಯ ಇಲ್ಲ, ನಮ್ಮ ಹತ್ರ ಅದಿದೆ, ನಮ್ಮ ಹತ್ರ ಇದಿಲ್ಲ ಅಂತ ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಒಂದು ನಮ್ಮೆಲ್ಲರ ಜೊತೆ ಯಾವಾಗಲೂ ಇರುತ್ತೆ, ನಮ್ಮ ಜೊತೆನೇ ಇರುತ್ತೆ ಅಂದರೆ ಅದು ಟೈಮ್. ಆದರೆ ಈ ಟೈಮ್ ನಮ್ಮ ಜೊತೆ ಎಲ್ಲಿ ತನಕ ಇರುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ಅಂದರೆ ಟೈಮ್ ಅನ್ನೋದು ನಾವು ಎಲ್ಲಿ ತನಕ ಜೀವಂತವಾಗಿರ್ತೀವಿ ಅಲ್ಲಿ ತನಕ ಇರುತ್ತೆ. ನಾವು ಯಾವತ್ತು ಉಸಿರಾಡೋದನ್ನ ನಿಲ್ಲಿಸ್ತೀವಿ, ನಾವು ಯಾವತ್ತು ಸಾಯ್ತೀವಿ, ಅಲ್ಲಿಗೆ ನಮ್ಮ ಸಮಯನೂ ಮುಗಿದೋಗುತ್ತೆ. ನಾನೇನಾದ್ರು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಈ ಟೈಮ್ ಅನ್ನೋದು ಇಟ್ಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಲೈಫ್. ಒಂದು ಜೀವ ಎಲ್ಲಿ ತನಕ ಜೀವಂತವಾಗಿರುತ್ತೋ ಅಲ್ಲಿ ತನಕ ಈ ಸಮಯ ಅನ್ನೋದು ಯಾವಾಗಲೂ ಆ ಜೀವ ಜೊತೆ ಇರುತ್ತೆ. ಯಾವತ್ತು ಆ ಜೀವ ನಿರ್ಜೀವವಾಗುತ್ತೋ ಅಲ್ಲಿ ಆ ಜೀವಕ್ಕೆ ಆ ಸಮಯ ಮುಗ್ದೋಗುತ್ತೆ. ಇನ್ನೂ ಡೀಪಾಗಿ ಇಳಿದ್ರೆ ನಾವು ಯಾವಾಗ ಈ ಭೂಮಿ ಮೇಲೆ ಹುಡ್ತೀವಿ, ನಾವು ಯಾವಾಗ when we take birth on this earth, life will start growing. ಒಂದ್ಸಲಿ ನಾವು ಹುಟ್ಟಿದ ಮೇಲೆ ನಮ್ಮ ಜೊತೆ ಎಲ್ಲಾನು ಬೆಳೀತಾ ಹೋಗುತ್ತೆ. ನಾವು ಬೆಳೀತಾ ಇರ್ತೀವಿ, ಹೋಗ್ತಾ ಹೋಗ್ತಾ ನಮ್ಮ ಜೊತೆ ಫ್ಯಾಮಿಲಿ ಬೆಳೀತಾ ಇರುತ್ತೆ, ಆಸ್ತಿ ಅಂತಸ್ತು ಎಲ್ಲ ಬೆಳೀತಾ ಇರುತ್ತೆ. ಆದರೆ ಒಂದು ಯಾವಾಗಲೂ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಅದು ಟೈಮ್. ನಾವು ಹುಟ್ಟಾಗ್ಲೇ ನಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಟೈಮ್ ವಿಲ್ ಸ್ಟಾರ್ಟ್ ಟೇಕಿಂಗ್. ನಾವು ಬೆಳೀತಾ 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 ನಮ್ಮ ಟೈಮು ಕಮ್ಮಿ ಆಗ್ತಾ 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 ಬರುತ್ತೆ. ಟೈಮ್ ಯಾವಾಗಲೂ ನಮ್ಮ ಜೊತೆ ಇದೆ, ಅದು ಯಾವಾಗಲೂ ಕಮ್ಮಿ ಆಗ್ತಾ ಇದೆ. ಅದು ಯಾವಾಗ ಹೋಗುತ್ತೆ ನಮ್ಗೆ ಗೊತ್ತೇ ಇಲ್ಲ. ಇಷ್ಟಾದರೂ ನಾವೊಂದು ಯಾವಾಗಲೂ ಮಾಡ್ತಾ ಇರ್ತೀವಿ. ನಾವು ಏನೋ ಒಂದು ಮಾಡಬೇಕು, ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ವಾಟ್ ಎವರ್ ಇಟ್ ಮೇ ಬಿ. ನಾಳೆಯಿಂದ ನಾವು ಈ ಥರ ಯಾವುದೋ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಬೇಕು, ನಾಳೆಯಿಂದ ನಾನು ಜಿಮ್ಗೆ ಹೋಗಬೇಕು, ಇಲ್ಲ ನಾಳೆಯಿಂದ ನಾನೇನೋ ಒಂದು ಬಿಡಬೇಕು ಅಂತ ಅಂದ್ಕೊಂಡ್ರು ನಾವು ಯಾವಾಗಲೂ ಒಂದು ಮಾಡ್ತೀವಿ, ನಾಳೆ ಮಾಡೋಣ ಟೈಮ್ ಇದೆ, ನಾಳಿದ್ದು ಮಾಡೋಣ ಟೈಮ್ ಇದೆ ಅಂತ. ಎಷ್ಟು ಇಲ್ಯೂಷನಲ್ಲೂ ಬದುಕ್ತಾ ಇದ್ದೀವಲ್ಲ ನಾವೆಲ್ಲ. ಯಾಕೆಂದರೆ ಟೈಮ್ ನಾಳೆ ಇದೆಯೋ ಇಲ್ವೋ ನಮ್ಗೆ ಯಾವತ್ತೂ ಗೊತ್ತಿಲ್ಲ. ಐ ಥಿಂಕ್ ಇದೊಂದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನಾಳೆ ನಂಗೆ ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಇವಾಗ ಏನಿದೆಯೋ ಅದೇ ನನ್ನ ಟೈಮ್. ಸೊ ಈ ಟೈಮಲ್ಲಿ ಲೆಟ್ ಮೀ ಡೂ ಎವ್ರಿಥಿಂಗ್ ಐ ವಾಂಟೆಡ್ ಟು ಡೂ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಈ ಟೈಮಲ್ಲೇ ಮಾಡಿ ಮುಗಿಸೋಣ ಅನ್ನೋ ಆ್ಯಟಿಟ್ಯೂಡ್ ನಮಗೆ ಬಂದ್ಬಿಟ್ರೆ ಐ ಥಿಂಕ್ ಲೈಫಲ್ಲಿ ಮ್ಯಾಕ್ಸಿಮಮ್ ನಾವು ಅಂದ್ಕೊಂಡಿದ್ದು ಮಾಡ್ಬಿಡ್ತೀವಿ. ಬಟ್ ಮಾಡಲ್ಲ, ಯಾಕೆಂದರೆ ನಮ್ಮ ಮೈಂಡ್ ಆ ಥರ ವರ್ಕ್ ಆಗಲ್ಲ.
ಸೊ ಆಲ್ವೇಸ್ ಮೈ ಮೈಂಡ್ ವರ್ಕ್ಸ್ ಆಲ್ವೇಸ್ ನಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಮ್ಮ ಹತ್ರ ಏನೋ ಟೈಮ್ ಇದೆ ಅಂದ್ಕೊಂಡೇ ವರ್ಕ್ ಆಗ್ತಾ ಇರುತ್ತೆ. ಬಟ್ ಅಸಲಿಗೆ ನಮ್ಮ ಹತ್ರ ಟೈಮ್ ಇದೆಯಾ ನಮ್ಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸೊ ದಟ್ಸ್ ಆಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.